ನಮಸ್ಕಾರ. ನಾವೀಗ ಆ, ಒಬ್ಬ ಪ್ರಗತಿಪರ ರೈತ ಶ್ರೀನಿವಾಸ್ ಅನ್ನೋರ ಭೇಟಿ ಮಾಡ್ತಾ ಇದ್ದೀವಿ. ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಡಿಕೆ ಬೆಳೆಗಾರರು. ಇವರು ಅಡಿಕೆ ತೋಟದಲ್ಲಿ ಕಾಳು ಮೆಣಸಿನ ಬೆಳೆಯನ್ನು ಬಹಳ ಚೆನ್ನಾಗಿ ಬೆಳೀತಾ ಇದ್ದಾರೆ. ಅದನ್ನು ತಿಳ್ಕೋಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ. ನೇರವಾಗಿ ಅವ್ರನ್ನ ಮಾತಾಡ್ಸೋಣ, ವಿಷಯ ತಿಳ್ಕೊಳ್ಳಿಕ್ಕೆ. ನಮಸ್ಕಾರ ಶ್ರೀನಿವಾಸ್. ನಮಸ್ತೆ. ನಿಮ್ಮ ಈ ಚೆನ್ನಾಗಿ ಮೇಂಟೈನ್ ಮಾಡಿರೋ ಅಡಿಕೆ ತೋಟದಲ್ಲಿ ಕಾಳು ಮೆಣಸಿನ ಬಳ್ಳಿಗಳನ್ನು ಚೆನ್ನಾಗಿ ಮಾಡಿದಿರ. ನಮಗೆ ಆ ವಿಷಯ ತಿಳಿದು ಬಂದಿದ್ದೀವಿ ಇಲ್ಲಿ. ನೀವು ವಿಶೇಷವಾಗಿ ಏನಾದ್ರು ಕೇಕ್ ಕೊಡ್ತೀರಾ ಕಾಳು ಮೆಣಸಿಗೆ? ಅದು ನಮ್ದು ಮೇನ್ ಬೆಳೆ ಅನ್ನೋಂಥದ್ದು ಅಡಿಕೆನೇ ಆಗಿತ್ತು. ಇಷ್ಟು ವರ್ಷ ಏನ್ ಮಾಡ್ತಾ ಇದ್ವಿ, ಅಡಿಕೆಗೆ ಎಷ್ಟು ಸಾಧ್ಯನೋ ಅಷ್ಟು ನಿಗಾ ಕೊಟ್ಟು ಎಲ್ಲಿ ಮೆಣಸಿನ ಬಳ್ಳಿ ಹಚ್ಚುತ್ತಾ ಇದ್ವಿ, ಅದು ಏನ್ ಬರುತ್ತೋ ಅದನ್ನ ಅಷ್ಟೇ ಕೊಯ್ಕೊತಾ ಇದ್ವಿ. ಈ ಒಂದು ಮೆಣಸಿನ ಬಳ್ಳಿಲಿ ಎಷ್ಟು ಬರುತ್ತೆ, ಯಾವಾಗ ಬರುತ್ತೆ ಏನು ಗೊತ್ತಿಲ್ಲ. ನಾವು ಜನವರಿ ಫೆಬ್ರವರಿ ಹಾರ್ವೆಸ್ಟ್ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಮೆಣಸಲ್ಲಿ ನಿಗಾ ಜಾಸ್ತಿ ಕೊಟ್ರೆ ಅದರಿಂದ ಲಾಭ ಜಾಸ್ತಿ ಅನ್ನೋದು ಗೊತ್ತಾಗುತ್ತೆ. ಈಗ ಇದಕ್ಕೆ ಅಡಿಕೆ ಗಿಡಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡ್ತೀವೋ ಕೃಷಿಗೆ, ಅದರ ಆರೋಗ್ಯಕ್ಕೆ, ಅಷ್ಟೇ ಪ್ರಾಧಾನ್ಯತೆನ ಮೆಣಸಿನಕಾಳಿಗೆ ಕೊಡ್ತಾ ಇದ್ದೀವಿ. ಅಂದ್ರೆ ಈ ಬದಲಾವಣೆ ಏನ್ ಮಾಡಿದಾರೆ? ಇದಕ್ಕೆ ಹೆಚ್ಚಿನ ನಿಗಾ ಕೊಡ್ತಿದ್ದೀರಿ ಅಂತಂದ್ರಲ್ಲ, ಈಗ ವಿಶೇಷ ನಿಗಾ ಏನ್ ಕೊಡ್ತಾ ಇದ್ದೀರಿ ಅಡಿಕೆಗೆ ಪ್ಲಸ್ ಇದಕ್ಕೆ? ವಿಶೇಷ ಅಂದ್ರೆ ಈಗ ಒಂದು ಅಡಿಕೆ ಮರದಲ್ಲಿ ಸಪೋರ್ಟಿಗೆ ಏನ್ ಮೆಣಸಿನ ಬಳ್ಳಿ ನೆಟ್ಟಿರ್ತೀವಲ್ಲ, ನೆಟ್ಟಿರೋದು ಪ್ರಾರಂಭಿಕವಾಗಿ ಒಳ್ಳೆ ಬಳ್ಳಿ, ಒಳ್ಳೆ ಕಾಳು ಹಿಡಿಯಂಥದ್ದು ಆರೋಗ್ಯದ ಬಳ್ಳಿ ನೆಡ್ತೀವಿ. ಜೊತೆಗೆ ಅಡಿಕೆ ಮರಕ್ಕೆ ಅದ್ರ ಬೆಳವಣಿಗೆಗೆ ಏನ್ 2-2.5 kg ಗೊಬ್ಬರ ಹಾಕ್ತೀನಿ ಅಂತ ನಾನು ಹೇಳ್ತಾ ಇದ್ನಲ್ಲ, ಗೊಬ್ಬರ ಅದು ಊರ್ವನಿಧಿಯವರು ಅಡಿಕೆ ಸಿರಿ. ಸೊ ಅದಷ್ಟಾದ್ರೆ ಅಡಿಕೆ ಮರ ಮತ್ತೆ ಈ ಮೆಣಸಿನ ಬಳ್ಳಿ ಶೇರ್ ಮಾಡ್ಕೊಂಡು ತಿಂತವೆ. ಅಡಿಕೆ ಮರಕ್ಕೆ ಅಷ್ಟೇ ಡೋಸ್ ಹಾಕಿದ್ರೆ ಮೆಣಸಿನ ಬಳ್ಳಿ ಇರುವಂತ ಅಡಿಕೆ ಮರಕ್ಕೆ ಅಷ್ಟೇ ಡೋಸ್ ಹಾಕಿದ್ರೆ ಅವು ಎರಡು ಶೇರ್ ಮಾಡ್ಕೊಂಡು ತಿಂತೀವಿ. ಯಾಕಂದ್ರೆ ಎರಡು ಬೆಳೀತಾ ಇರ್ತವೆ. ಸೊ ಈಲ್ಡ್ ಅಲ್ಲಿ ಮತ್ತೆ ಹೆಲ್ತ್ ಅಲ್ಲಿ ಎಲ್ಲ ಅದು ಅವು ಶೇರ್ ಆಗಿ ಹೋಗುತ್ತೆ, 100% ಇರಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಊರ್ವನಿಧಿಯವರ ಅಡ್ವೈಸ್ ತಗೊಂಡು, ಸೊ ಯಾವ ಈ ಬಳ್ಳಿ ಇದೆಯಲ್ಲ, ಯಾವ ಅಡಿಕೆ ಮರದಲ್ಲಿ ಬಳ್ಳಿ ಹೈಟ್ ಅಲ್ಲಿ ಇರ್ತವೆ, ಹೆಲ್ತ್ ಇರ್ತವೆ, ಅದಕ್ಕೆ 1 kg ಅಷ್ಟು ಜಾಸ್ತಿ ಆಗ್ತಾ ಇದೆ. ಅದು ಎಷ್ಟು ಜಾಸ್ತಿ ಅಂದ್ರೆ ಸುಮಾರು ಇಲ್ಲಿವರೆಗೆ ಇರ್ತಾವೆ. ಇದು ಮೆಣಸಿನ ಬೇರಿದು, ಇದು ಡ್ಯಾಮೇಜ್ ಆಗಿರೋಂಗೆ ಇಷ್ಟೆಲ್ಲ ಹಳದಿ ಅದನ್ನ ಹಾಕಿ ಸುಮ್ಮನೆ ಹಿಂಗೆ ಮುಚ್ಚಿಬಿಡೋದು. ಆಮೇಲೆ ಮಾಮೂಲಿ ಅಂತ ನೀರು ಎಷ್ಟು ಬೇಕೋ ಅಷ್ಟು ಕೊಡೋದು. ಬರೀ ಅಡಿಕೆ ಮರಕ್ಕೆ ಹಾಕದಷ್ಟೇ ಮೆಣಸಿನ ಬಳ್ಳಿಗಾದ್ರೆ ಈಲ್ಡ್ ಸಿಗಲ್ಲ. ಸೊ ಅಡಿಕೆ ಮರಕ್ಕೆ ನೀವು 2.5-3 kg ಹಾಕ್ತಿದ್ರಾ ಪ್ಲಸ್ ಕಾಳು ಮೆಣಸಿನ ಬಳ್ಳಿಗೆ ಅಡಿಷನಲ್ ಡೋಸ್ ಹಾಕ್ತೀರಾ? 1 kg ಹಾಕ್ತೀರಾ? ಹೌದು. ಹಾಕದಿದ್ರೆ ಏನಾದಿತ್ತು? ಹಾಕದಿದ್ರೆ ಅದು ನಿಮ್ಗೆ ಈಲ್ಡ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ಬಿಡುತ್ತೆ. ಈ ಎಲೆಗಳಲ್ಲಿ ಏನು ಶೈನಿಂಗ್ ಇರುತ್ತಲ್ಲ, ಒಂಥರ ಪೇಲ್ ಆಗಿರ್ತವೆ, ಏನಂತೀವಕ್ಕೆ ಕಳಾಹಿನ ತರ ಅನ್ನಿಸ್ತವೆ. ಇದು ಕಾಣಿಸುತ್ತಲ್ಲ, ಇದು ಹಾಗೆ ಇದು ಅಡಿಕೆ ಬೆಳೆನೂ ಕಡಿಮೆ ಆಗತ್ತೆ, ಅವಾಗ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಅಂದ್ರೆ ನಿಮಗೇನು, ನಾವು ಒಂದ್ ಮರದಲ್ಲಿ ಆವರೇಜ್ 2.5-3 kg ಅಂತೀವಲ್ಲ, ನಿಮ್ಗೆ ಬರೋದು 2-2.25 kg ಮೇಲೆ ಬರೋದೇ ಇಲ್ಲ. ಮೋಸ್ಟ್ಲಿ ಇಲ್ಲಿನ ರೈತರು ಕೆಲವರು ಇದೇ ತಪ್ಪು ಮಾಡ್ತಿದ್ದಾರೆ ಅನ್ಸುತ್ತೆ. ತುಂಬಾ ಜನ ಈ ಹಿಂದೆ ನಾನು ಅದನ್ನೇ ಮಾಡ್ತಾ ಇದ್ದೆ. ಈ ಸಾಕಷ್ಟು ಜನ ಈಗ ಅವೈಜ್ಞಾನಿಕವಾಗಿ ಮಾಡ್ತಿರೋದ್ರಿಂದ ಅದು ರೇಟ್ ಅಲ್ಲಿ, ಈಲ್ಡ್ ಅಲ್ಲಿ ಎಲ್ಲವೂ ವ್ಯತ್ಯಾಸ ಬರ್ತಾ ಇದೆ. ಅದನ್ನ ಸ್ವಲ್ಪ ಅರ್ಥಕೊಂಬೋದು ಒಳ್ಳೇದು. ಓಕೆ, ಹಾಗಾದ್ರೆ ವೈಜ್ಞಾನಿಕವಾಗಿ ಈ ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಬೆಳೆಯೋ ರೈತರಿಗೆ ಅನುಕೂಲ ಆಗ್ಲಿ ಅಂತ ಇನ್ಫಾರ್ಮೇಶನ್ ನಮಗೆ ಕೊಡ್ಬೇಕು ನೀವು. ಈಗ ಅಡಿಕೆ ಮರ ಚೆನ್ನಾಗಿ ಬಂದಿದೆ, ಕಾಳು ಮೆಣಸಿನ ಬಳ್ಳಿ ಚೆನ್ನಾಗಿ ಬಂದಿದೆ, ಇದನ್ನ ನೀವು ನಾರ್ಮಲಿ ಮೇಂಟೈನ್ ಮಾಡಿದ್ರೆ ಗೊಬ್ಬರ ಹೆಂಗ್ ಹಾಕ್ತೀರಾ ಅಂತ ಸ್ವಲ್ಪ ತಿಳಿಸ್ಬಿಡಿ. ಇಲ್ಲ, ಅದು ಈ ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋಂಗೆ ಯಾವುದೇ ಬಳ್ಳಿಗಳಾದ್ರೆ ಅದು ನಾವು ಇದನ್ನ ಸಿಪ್ಪೆ ಅಂತೀವಿ, ಕೆಲವು ಚರ್ಮ ಅಥವಾ ತುಂಬಾ ಸೂಕ್ಷ್ಮ ಆಗ್ತವೆ. ಯಾವುದೇ ಬಿಸಿ ಅಥವಾ ಈ ಕೆಮಿಕಲ್ ಕಾಂಟ್ಯಾಕ್ಟ್ ಬಂದ್ರೆ ಇವು ಡ್ಯಾಮೇಜ್ ಆಗ್ತವೆ, ಟಚ್ ಆಗ್ತವೆ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಬುಡ ಇಲ್ಲಿ ಇರ್ತದೆ, ಕಾಣಿಸುತ್ತಲ್ಲ, ಬುಡ ಇಲ್ಲಿದೆ ಅಂದ್ರೆ ನಾವ್ ಇಷ್ಟು ದೂರದಲ್ಲಿ ಲೈಟ್ ಹಾಕಿದ್ರಿ ಅದನ್ನ ಹಾಕಿ ಅದ್ರ ಮೇಲೆ ಮುಚ್ಚಬೇಕು. ಮುಚ್ಚಿದಾಗ ಅದು ಮಣ್ಣಲ್ಲಿ ಕರಿಗೆ ಅದು ರಸ ಹೀರಿ ಇದು ಮೇಲೆ ಮುಖಾಂತರ ಹೋಗ್ಬೇಕ್ಬಿಟ್ರೆ, ಅದು ಸೀದಾ ತಿನ್ನಿ ಟಚ್ ಮಾಡ್ಬಿಟ್ರೆ ಡ್ಯಾಮೇಜ್ ಆಗುತ್ತೆ, ಬಳ್ಳಿ ಸಾಯೋ ಸಾಧ್ಯತೆನೂ ಇರ್ತವೆ. ಸೊ ನಾನ್ ಮಾಡ್ತಾ ಇರೋದು ಅಷ್ಟೇ. ಈಗ ಒಂದು 1/2-3 kg ಎಕ್ಸ್ಟ್ರಾ ಅದು ಬಳ್ಳಿ ಗಾತ್ರ ನೋಡಿ 1 kg ಬೇಕು, ಇದಕ್ಕೆ 1 kg ಬೇಕು. ಇದ್ರಲ್ಲಿ ಹಾಕಿರ್ತೀನಿ ಸುತ್ತಲೂ ಇಷ್ಟ ಜಾಗ. ಈಗ ಬಳ್ಳಿ ಇಲ್ಲಿದೆ ಅಂದ್ರೆ ಒಂದಿಷ್ಟು ಜಾಗಕ್ಕೆ ಹಾಕಿರ್ತೀನಿ. ಇದು ಹಾಕಿ ಮಣ್ಣು ಮುಚ್ತೀನಿ. ಅದು ಮಾಮೂಲಿ ನೀರು ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇರೋದ್ರಿಂದ ಅದು ಈಲ್ಡ್ ಬರ್ತದೆ. ಸೊ ಇದರಿಂದ ಅನುಕೂಲ ನಿಮ್ಗೆ, ಅಂದ್ರೆ ಅಡಿಕೆಗೆ ಸೆಪರೇಟ್ ಡೋಸೇಜು, ಮತ್ತೆ ಅಡಿಕೆ ಮರದಲ್ಲಿ ಬೆಳೀತಾ ಇರೋ ಕಾಳು ಮೆಣಸಿನ ಬಳ್ಳಿಗೆ ಬೇರೆ ಡೋಸೇಜ್ ಕೊಡೋದ್ರಿಂದ ಅಡಿಕೆ ಮರದ ಉತ್ಕೃಷ್ಟ ಈಲ್ಡ್ ಕಂಟಿನ್ಯೂ ಆಗುತ್ತೆ, ಹೆಲ್ತ್ ಕಂಟಿನ್ಯೂ ಆಗ್ತಿರುತ್ತೆ, ಇದು ಚೆನ್ನಾಗಿ ಬೆಳೆದು ಇಳುವರಿ ಕೊಡ್ತಾ ಇರುತ್ತೆ. ಇದು ನಿಮ್ಮ ಅನುಭವ? ಇದ್ರ ಈಲ್ಡ್ ಇದಕ್ಕೆ ಸಿಗ್ತಾ ಇರುತ್ತೆ, ಅದ್ರ ಈಲ್ಡ್ ಸಪರೇಟ್ ಆಗಿ ಅದಕ್ಕೆ ಸಿಗ್ತಾ ಇರುತ್ತೆ. ನಮ್ಗೆ ಆವರೇಜ್ ಈಲ್ಡ್ ಅನ್ನ ಲೆಕ್ಕಾಚಾರ ಬರಲ್ಲ. ಸೊ ಆವರೇಜ್ ನಿಮಗೆ ಮರದ ಹೆಲ್ತ್ ಕಡಿಮೆ ಆಗಲ್ಲ, ಅಡಿಕೆ ಮರದ ಇಳುವರಿನೂ ಕಡಿಮೆ ಆಗಲ್ಲ, ಬೇರೆಯವರು ಅನುಭವಿಸ್ತಾರೆ ಹಾಗೆ. ಸತ್ಯ ಕೂಡ. ಸೊ ತುಂಬಾ ಧನ್ಯವಾದಗಳು. ನಮಸ್ತೆ.